ಸೋಮಾರಿ ಗುಂಡನ ಸಾಹಸ ಕತೆ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಸೋಮಾರಿ ಗುಂಡ ಎಂಬ ಒಬ್ಬ ಗುಂಡನು ವಾಸಿಸುತ್ತಿದ್ದ. ಅವನ ಹೆಸರು ಸರಿಯಾಗಿ ಸೋಮಾರಿ ಎಂದೇ ಆಗಿತ್ತು, ಏಕೆಂದರೆ ಅವನು ದಿನವಿಡೀ ಒಂದು ಕೆಲಸವೂ ಮಾಡುತ್ತಿರಲಿಲ್ಲ. ಬೆಳಗ್ಗೆ ಎದ್ದು ಮರದ ಕೆಳಗೆ ಕುಳಿತು ಕನಸು ಕಾಣುತ್ತಾ, ಮಧ್ಯಾಹ್ನದಲ್ಲಿ ನಿದ್ರೆ ಮಾಡುತ್ತಾ, ಸಂಜೆಯಲ್ಲಿ ಗುಡ್ಡಲಿನೊಂದಿಗೆ ಸುತ್ತಾಡುತ್ತಾ ಹಳ್ಳಿಯವರೆಲ್ಲ ಅವನನ್ನು ಗುಂಡ ಎಂದು ಕರೆಯುತ್ತರು. ಅಯ್ಯೋ, ಈ ಗುಂಡನಿಗೆ ಒಂದು ದಿನ ಸಾಹಸ ಬೇಡವೇ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ಸೋಮಾರಿ ಗುಂಡನಿಗೆ ಸಾಹಸ ಎಂದರೆ ಏನೋ ತಿಳಿಯಿತು ಅಲ್ಲ. ಒಂದು ದಿನ ಹಳ್ಳಿಯಲ್ಲಿ ಒಂದು ರಹಸ್ಯ ಕತೆ ಕೇಳಿಬಂದಿತು. ಹಳ್ಳಿಯ ಹೊರಗಿನ ಅವಿಯಲ್ಲಿ ಒಂದು ಹಳೆಯ ಗುಹೆ ಇದೆ. ಆ ಗುಹೆಯಲ್ಲಿ ಸುವರ್ಣ ಕುಂಡ ಎಂಬ ಒಂದು ಮಾಂತ್ರಿಕ ಕುಂಡ ಇದೆ ಎಂದು. ಅದರಲ್ಲಿ ಮುಳುಗಿದರೆ ಯಾರಾದರೂ ಆಸೆಗಳನ್ನು ಪಡೆಯಬಹುದು. ಆದರೆ ಗುಹೆಯನ್ನು ಕಾಪಾಡುತ್ತಿರುವ ಒಂದು ಭಯಂಕರ ಡ್ರಾಗನ್ ಇದೆ. ಹಳ್ಳಿಯ ಚಿಕ್ಕ ಹುಡುಗರೊಬ್ಬ ರಾಜು ಈ ಕಥೆಯನ್ನು ಸೋಮಾರಿ ಗುಂಡನಿಗೆ ಹೇಳಿದ. ಅಬ್ಬಾ ಗುಂಡ, ನೀನು ಹೋಗಿ ಆ ಕುಂಡವನ್ನು ಕೊಂಡು ಬಂದರೆ ನಾವು ಎಲ್ಲರೂ ಧನಿಕರಾಗುತ್ತೇವೆ ಎಂದು ರಾಜು ಹೇಳಿದ. ಸೋಮಾರಿ ಗುಂಡನ ಮನಸ್ಸಿನಲ್ಲಿ ಒಂದು ಚಿಕ್ಕ ಕನಸು ಮುಂಗುರಿಸಿತು. ಒಂದು ದಿನಕ್ಕೆ ಒಂದು ಕೆಲಸ ಮಾಡಿ ಎಲ್ಲ ಆಸೆಗಳನ್ನು ಪಡೆಯಬಹುದೇ? ಹೌದು, ಹೋಗೋಣ ಎಂದು ಅವನು ಚಿಂತಿಸಿದ. ಮುಂದಿನ ದಿನ ಬೆಳಗ್ಗೆ ಅವನು ತನ್ನ ಗುಡ್ಡಲನ್ನು ತೆಗೆದುಕೊಂಡು ಅಡವಿಯತ್ತ ತೆರಳಿದ. ಹಳ್ಳಿಯವರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಅಯ್ಯೋ, ಗುಂಡನಿಗೆ ಏನಾಯ್ತು? ಅಡವಿ ದಟ್ಟವಾಗಿ ಬೆಳೆದಿತ್ತು. ಸೋಮಾರಿ ಗುಂಡನು ಮೊದಲು ಒಂದು ನದಿಯನ್ನು ದಾಟಬೇಕಿತ್ತು. ನದಿಯ ನೀರು ತುಂಬಾ ತಂಗಾಳದಿತ್ತು. ಅಯ್ಯೋ, ನಾನು ಹುಸಿಯುತ್ತೇನೆ ಎಂದು ಅವನು ಭಯಪಟ್ಟ. ಆದರೆ ಗುಡ್ಡಲನ್ನು ಬಳಸಿ ಒಂದು ದೋಣಿಯಂತೆ ಮಾಡಿ ಅದರಲ್ಲಿ ಕುಳಿತು ದಾಟಿದ. ಹಾ, ನಾನು ಸಾಹಸಿ ಎಂದು ಅವನು ಸಂತೋಷಪಟ್ಟ. ಅಡವಿಯಲ್ಲಿ ಮುಂದುವರಿದಾಗ ಒಂದು ಜಾನುವಾರುಗಳ ಗುಂಪು ಬಂದಿತು. ಹುಲಿ, ಎದ್ದು, ಮುಣ್ಣೆ. ಅವುಗಳು ಅವನನ್ನು ಆಕ್ರಮಿಸಲು ಬಂದವು. ಸೋಮಾರಿ ಗುಂಡನು ಭಯದಿಂದ ಕಣ್ಣು ಮುಚ್ಚಿಕೊಂಡ. ಆದರೆ ಅವನ ಗುಡ್ಡಲು ಒಂದು ಜಾದೂಗಾರಿಕ ಸಲಹೆ ನೀಡಿತು. ಅದು ಒಂದು ಹಳೆಯ ಕುಂಬಾರನ ಗುಡ್ಡಲಿತ್ತು. ಗುಂಡಲಿನಿಂದ ಒಂದು ಧ್ವನಿ ಬಂದಿತು. ಗುಂಡ, ನಿನ್ನ ಸೋಮಾರಿತನವನ್ನು ಬಿಟ್ಟು ಚತುರತೆ ಬಳಸು. ಅವನು ಗುಡ್ಡಲನ್ನು ತಿರುಗಿಸಿ ಅದರಿಂದ ಬಂದ ಧ್ವನಿಯನ್ನು ಬಳಸಿ ಜಾನುವಾರುಗಳನ್ನು ದೂರ ಮಾಡಿದ. ಅವುಗಳು ಭಯಪಟ್ಟು ಓಡಾಡಿದವು. ಅಂತಿಮವಾಗಿ ಗುಹೆಯನ್ನು ಸೇರಿದ. ಆದರೆ ಡ್ರಾಗನ್ ಬಂದಿತು. ಅದು ಭೀಮಾಕಾರದ್ದಾಗಿ ಬೆಂಕಿ ಉದ್ಗಿರುತ್ತಿತ್ತು. ಸೋಮಾರಿ ಗುಂಡನು ಓಡಾಡಲು ಪ್ರಯತ್ನಿಸಿದ. ಆದರೆ ಗುಹೆಯಲ್ಲಿ ಒಂದು ರಹಸ್ಯ ಬಾಗಿಲು ಕಂಡುಬಂದಿತು. ಅವನು ಅದರಲ್ಲಿ ಒಡೆದು ಡ್ರಾಗನ್ನ ಹಿಂಭಾಗಕ್ಕೆ ಹೋದ. ಅಲ್ಲಿ ಡ್ರಾಗನ್ನ ಹೊಟ್ಟೆಯಲ್ಲಿ ಸುವರ್ಣ ಕುಂಡದ ರಹಸ್ಯವಿತ್ತು. ಅದು ಡ್ರಾಗನ್ನ ಆಹಾರ. ಗುಂಡನು ಚತುರವಾಗಿ ಗುಡ್ಡಲಿನಿಂದ ಒಂದು ರೊಟ್ಟಿ ಮಾಡಿ ಕುಂಡದಲ್ಲಿ ಮುಳುಗಿಸಿ ಡ್ರಾಗನ್ಗೆ ಕೊಟ್ಟ. ಡ್ರಾಗನ್ ಅದನ್ನು ತಿನ್ನುತ್ತಾ ಮಲಗಿತು. ಸೋಮಾರಿ ಗುಂಡನು ಕುಂಡದಿಂದ ಒಂದು ಹಣದ ಕ್ಯೂಬ್ ಪಡೆದುಕೊಂಡು ಹೊರಬಂದ. ಹಳ್ಳಿಗೆ ವಾಪಸ್ ಬಂದಾಗ ಎಲ್ಲರೂ ಆಶ್ಚರ್ಯ. ಗುಂಡ, ನೀನು ಸಾಹಸಿ ಎಂದು ರಾಜು ಕೂಗಿದ. ಆದರೆ ಗುಂಡನು ಹೇಳಿದ, ಸಾಹಸ ಎಂದರೆ ಸೋಮಾರಿತನವನ್ನು ಬಿಟ್ಟು ಒಂದು ಕೆಲಸ ಮಾಡುವುದು. ಇದು ನನ್ನ ಮೊದಲ ಸಾಹಸ. ಹಳ್ಳಿಯವರು ಆನಂದಿಸಿದರು. ಸೋಮಾರಿ ಗುಂಡನು ಈಗ ದಿನಕ್ಕೊಂದು ಕೆಲಸ ಮಾಡುತ್ತಾನೆ. ಸಾಹಸದಿಂದ ಅವನ ಜೀವನ ಬದಲಾಯಿತು. ಹೆಚ್ಚಿನ ಸಂಖ್ಯೆ 420